ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಮತ್ತೆ ಸುರಿದನು ಸರಳ ಮಳೆಯನು, ಮತ್ತೆ ಸುರಿದನು ಸರಳ ಮಳೆಯನು. ಅದೆತ್ತನ ಭದಸೆಯತ್ತ ದಾರುಣಿಯತ್ತಲರ್ಜುನನೆತ್ತ ಕಪಟ ಕಿರಾತ ತಾನೆತ್ತ. ಹೊತ್ತ ಹೊಗರಿನ ಮೊರೆವ ಗರಿಗಳ ಮುತ್ತು ಗಿಡಗಳ ಹೊಳೆವ ಧಾರೆಯ ಮೊತ್ತದಂಬವೋಗಿದವು ಮೃತ್ಯುಂಜಯನ ಸಮ್ಮುಖಕ್ಕೆ. ಹೇಗಿದೆ ಪದ್ಯ, ಹೇಗೆ ಸೊಗಸಾಗಿ ಆ ಪ್ರಾಸಗಳು, ಅನುಪ್ರಾಸ ಎಷ್ಟು ಸೊಗಸಾಗಿ ಬಂದಿದೆ. ಮತ್ತೆ ಸುರಿದ ಸರಳ ಮಳೆಯನ್ನ ಕರೆದು ಬಿಟ್ಟನಂತೆ ಅರ್ಜುನ ಕೋಪಗೊಂಡು ಏನು 100,000 ಬಾಣಗಳನ್ನು ಬಿಡ್ತಾ ಇದ್ದಾನಂತೆ. ಸೂರ್ಯ ಮಳೆ, ಆ ಬಾಣಗಳ ವೃಷ್ಟಿ, ಬಾಣಗಳ ಮಳೆಯನ್ನೇ ಕರೆದು ಬಿಟ್ಟ. ಯಾರ ಮುಂದೆ? ಮೃತ್ಯುಂಜಯನ ಸಮ್ಮುಖಕ್ಕೆ. ಅದೇನು ಯಾವ ರೀತಿ ಬಿಟ್ಟ ಅಂದ್ರೆ, ದಿಕ್ಕೆಯಲ್ಲಿ ದೆಸೆಯಲ್ಲಿ ಆ ಕಿರಾತ ಎಲ್ಲಿದ್ದಾನೆ, ಅರ್ಜುನ ಎಲ್ಲಿದ್ದಾನೆ ಒಂದು ಕಾಣ್ತಾ ಇಲ್ಲ. ಎಲ್ಲ ಕಡೆ ಬಾಣಗಳೇ, ಬಾಣಗಳ ಮಯ, ಎಲ್ಲ ಕಡೆ ಬಾಣಗಳ ಮಯ. ಆದರೆ ಕಿರಾತನಿಗೆ ಒಂದು ಬಾಣನೂ ತಗಲಿಲ್ಲ ಅಂತ. ಈ ಎಲ್ಲ ಬಾಣಗಳು ಎಲ್ಲಿಗೆ ಬರ್ತಾ ಇದೆ ಅಂದ್ರೆ ಮೃತ್ಯುಂಜಯನ ಸಮ್ಮುಖಕ್ಕೆ. ಯಾರು ಮೃತ್ಯುವಿಗೆ ಮೃತ್ಯುವೋ, ಮೃತ್ಯುವನ್ನೇ ಮುಗಿಸ್ತಾನೋ ಅಂತಹ ಮೃತ್ಯುವನ್ನೇ ಗೆದ್ದಿರ್ತಕ್ಕಂತಹ ಮೃತ್ಯುಂಜಯನ ಸಮ್ಮುಖಕ್ಕೆ ಈ ಬಾಣಗಳು ಬಂದ 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 ಬೀಳ್ತಾ ಇದೆಯಂತೆ. ಅದು ಹೇಗಾಯಿತು ಅಂತ ಕವಿ ಒಂದು ಉದಾಹರಣೆಗಳನ್ನು ಕೊಡ್ತಾನೆ. ಒಂದು 3-4 ಉದಾಹರಣೆಗಳನ್ನ ಅರ್ಜುನ ಬಿಟ್ಟ ಬಾಣಗಳು ಏನಾಯಿತು, ಹೇಗಾಯಿತು ಅನ್ನೋದನ್ನ 4-5 ಉದಾಹರಣೆಗಳೊಂದಿಗೆ ಕೊಡ್ತಾ ಇದ್ದಾನೆ ಕವಿ. ಕೇಳಿ. ಮಂಜು ಮುಸುಕಿದೊಡೇನು ಪರ್ವತವಂಜುವುದೇ, ಮಂಜು ಮುಸುಕಿದೊಡೇನು ಪರ್ವತವಂಜುವುದೇ. ಹಾಲಾಹಲವ ನೊಣನೆಂಜಲಿಸುವುದೇ, ಒಡಬ ಶಿಖಿ ನೆನೆವುದೇ ತುಷಾರದಲ್ಲಿ. ಕಂಜನಾಳದಿ ಕಟ್ಟು ಒಡೆವುದೇ ಕುಂಜರನು, ಕಂಜನಾಳದಿ ಕಟ್ಟು ಒಡೆವುದೇ ಕುಂಜರನು. ನರಶರದ ಜೋಡಿನ ಜುಂಜು ಒಳೆಯಲಿ ಜಾಹ್ನವೀಧರ ಜಾರುವನೆಯಂದ. ಒಂದು ಆನೆ ಮೇಲೆ ಒಂದು ನೊಣ ಕೂತಿತ್ತಂತೆ. ಮೆಟ್ಟೋ ಹೊತ್ತು ಕೂತ್ಬಿಟ್ಟಿದೆ, ಒಂದು 3-4 ಗಂಟೆ ಕೂತ್ಬಿಟ್ಟಿದೆ. ಆಮೇಲೆ ಆ ನೊಣಕ್ಕೆ ಪಾಪ ಪ್ರಜ್ಞೆ ಉಂಟಾಗ್ಬಿಡ್ತು. ಎಲ್ಲ ನನ್ನ ಭಾರವನ್ನು ಈ ಆನೆಯ ಮೇಲೆ 4 ಗಂಟೆಗಳ ಕಾಲ ಊರಿಬಿಟ್ನಲ್ಲ, ಪಾಪ ಎಷ್ಟು ತೊಂದರೆ ಆಯಿತು ಅಂತೇಳಿ ಆ ನೊಣ ಬಂದು ಆನೆ ಕಿವಿಯಲ್ಲಿ ಹೇಳ್ತಂತೆ, ಎಲೈ ಆನೆಯೇ, ನಿನ್ನ ಮೇಲೆ 4 ಗಂಟೆಗಳ ಕಾಲ ನಾನು ಕೂತು ಬಿಟ್ಟಿದ್ದೇನೆ, ಪಾಪ ನಿನಗೆ ಎಷ್ಟು ನೋವಾಯ್ತೋ ಏನೋ ಅಂತ ಹೇಳಿಬಿಟ್ಟು ಆ ಕ್ಷಮಿಸು ಹಾಗೆ ಅಂತ ಕೇಳ್ತಂತೆ. ಆಗ ಆನೆ ಹೇಳ್ತಂತೆ, ನೀನು ಇದ್ದೀಯೇನಾ, ಇರಪ್ಪ, ಸಾಯೋರ್ಗಲ್ಲೇ ಇರು, ನನಗೇನು ಬೇಜಾರಿಲ್ಲ ಅಂತ. ಒಂದು ಇರುವೆ ಆನೆ ಮೇಲೆ ಕೂತ್ರೆ ಆನೆಗೆ ಭಾರನೇನು ಆ ಇರುವೆ? ಹಾಗಾಯ್ತು ಅಂತ ಹೇಳ್ತಾ ಇದ್ದಾನೆ. ಮಂಜು ಮುಸುಕಿದೊಡೆ ಪರ್ವತ ಅಂಜುವುದೇ. ಆ ರೀತಿಯಾಗಿ ಮಂಜು ಪರ್ವತ ಏನು ಬೆಳಗಿನ ಹೊತ್ತು ಮಂಜು ಕವಿದು ಬಿಟ್ರೆ ಏನು ಪರ್ವತ ಅನ್ನಲ್ಲ, ಮುಚ್ಚಿಬಿಟ್ಟಿರುತ್ತೆ. ಸ್ವಲ್ಪ ಹೊತ್ತು ಆ ಮಂಜು ಕರಗಿಬಿಟ್ರೆ ಪರ್ವತಕ್ಕೆ ಏನಾದರೂ ಆಗಿರುತ್ತೇನೋ? ಮಂಜು ಮುಸುಕಿದರೆ ಪರ್ವತ ಏನಾದರೂ ಕರಗ ಹೋಗುತ್ತೇನೋ? ಅಂಜುವುದೇ ಪರ್ವತ ಏನಾದರೂ ಹೆದರುತ್ತೇನೋ? ಜೊತೆಗೆ ಹಾಲಾಹಲವನ್ನು ನೊಣ ಎಂದಿಲ್ ಮಾಡೋದಕ್ಕೆ ಸಾಧ್ಯವೇನೋ? ಪರಮೇಶ್ವರನನ್ನು ಮುಟ್ಟೋಕ್ಕಾಗತ್ತೆ ಈ ಬಾಣಗಳಿಗೆ ಅಂತ ಹೇಳ್ತಾ ಇದ್ದಾನೆ. ಹಾಲಾಹಲ ವಿಷವನ್ನು ಎಂಜಲಿಸುವುದೇ ಅಂತ. ಹಾಲಾಹಲ ವಿಷ ಏನೋ 1 ಮೈಲು ದೂರ ಇದ್ದು ಬಿಟ್ಟರೆ ಇಲ್ಲಿ ಸತ್ತೋಗ್ಬಿಡ್ತಾರೆ. ಆ ವಿಷದ ಕಾವು ಅದು ಬಂದುಬಿಡುತ್ತೆ. ಅಂತಹದ್ದು ನೊಣ ಎಂಜಲ ಮಾಡೋದಕ್ಕೆ ಸಾಧ್ಯವೇ? ಆ ರೀತಿ ಆಯಿತು. ಇನ್ನು ಒಡಬಾಗ್ನಿ ಅಂದ್ರೇನು? ಇಡೀ ಸಮುದ್ರವನಿಂದ ಒಳಗಡೆಯಿಂದ ಬರ್ತಕ್ಕಂತಹದ್ದು ಅಗ್ನಿ. ಅದು ಒಡಬಾಗ್ನಿ ಅದು ಸಮುದ್ರದ ನೀರನ್ನೇ ಬತ್ತಿಸಿಬಿಡುತ್ತೆ. ಅಂತಹ ಶಾಖ, ಅಂತಹ ಜ್ವಾಲೆ ಇರ್ತಕ್ಕಂತಹದ್ದು ಒಡಬಾಗ್ನಿ. ಅದನ್ನು ತುಂತುರು ಮಳೆ ನನ್ನಂದಿಸ್ಬಿಡ್ತೀನಿ
ಅಂದರೆ ಆಗತ್ತೆ. ಆ ರೀತಿ ಆಯಿತು ಅಂತ ಹೇಳ್ತಾ ಇದ್ದಾನೆ. ಮತ್ತು ಕೂಡ ಈ ತಾವರೆ ದಂಟು, ಕಮಲದ ದಂಟಿನಿಂದ ಆನೆಯನ್ನು ಕೊಟ್ಟು ಬಿಡ್ತೀನಿ ಅಂತ. ಆನೆನ ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಿದ್ರು ಒಂದ್ಸಲ ಕೊಡಗ್ಬಿಟ್ಟು ಆ ಕಬ್ಬಿಣದ ಸರಪಳಿನೇ ಪುಡಿ ಪುಡಿ ಮಾಡಿಬಿಡುತ್ತೆ, ತುಂಡು ಮಾಡಿಬಿಡುತ್ತೆ ಆನೆ. ಅಂತಹ ಆನೆಯನ್ನ ಆ ಕಮಲದ ದಂಟಿನಿಂದ ನಾನು ಕೊಟ್ಟು ಹೇಳ್ಕೊಂಡ್ಬರ್ತೀನಿ ಅಂತಂದ್ರೆ ಆ ರೀತಿ ಆಯ್ತಪ್ಪ. ಅರ್ಜುನ ಆ ಬಾಣಗಳನ್ನು ಬಿಟ್ಟದ್ದು ಹಾಗಾಯಿತು. ಅರ್ಜುನನ ಬಾಣಗಳು ಅನ್ನತಕ್ಕಂತಹ ಒಂದು ಜುಂಜು ಹೊಳೆ, ಒಂದು ಕಾಲ್ಹೊಳೆ, ಕಾಲ್ಹೊಳೆ ಕಾಲು ದಾಟ್ಕೊಂಡು ಹೋಗ್ಬೋದಲ್ಲ, ಅಂತಹ ಕಾಲ್ಹೊಳೆ, ಸಣ್ಣ ಹೊಳೆ ಅದು. ಅದರಲ್ಲಿ ಜಾಹ್ನವೀಧರ ಜಾರುವನೆ ಅಂತ ಹೇಳ್ತಾ ಇದ್ದಾನೆ. ಯಾರು? ಪರಮೇಶ್ವರ. ಗಂಗೆಯನ್ನ ತರೋದಕ್ಕೋಸ್ಕರ ಭಗೀರಥ ತಪಸ್ಸು ಮಾಡ್ದ, ಹೋದ, ಗಂಗೆ ಪ್ರಾರ್ಥನೆ ಮಾಡ್ದ. ಆಮೇಲೆ ಗಂಗೆ ಸರಿ ನಾನು ಬರ್ತೀನಮ್ಮ, ದೇವಲೋಕದಿಂದ ಧುಮುಕ್ತೀನಿ, ಆ ಇಡೀ ಭೂಮಿನೇ ಕೊಚ್ಕೊಂಡು ಹೋಗುತ್ತೆ, ನನ್ನನ್ನು ತಡೆಯೋರು ಯಾರೋ ಹಾಗೆ ಅಂತಂದಾಗ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡ್ತಾನೆ. ಆಗ ಪರಮೇಶ್ವರ ತನ್ನ ಜಡೆಯನ್ನ ಚಾಚಿ ಬಿಡ್ತಾನೆ. ಗಂಗೆ ಧುಮುಕ್ತಾಳೆ ದೇವಲೋಕದಿಂದ. ಒಂದು ತೊಟ್ಟು ಹನಿಯು ಕೂಡ ಕೆಳಗೆ ಬೀಳದೆ ಇರೋ ಹಾಗೆ ಅವೆಲ್ಲವನ್ನು ಕೂಡ ತನ್ನ ಜೊತೆಯಲ್ಲಿ ಶೇಖರಣೆ ಮಾಡಿಕೊಂಡು ಗಂಗಾಧರನಾಗ್ತಾನೆ ಪರಮೇಶ್ವರ. ಅಂತಹ ಆ ಜಾಹ್ನವೀಧರ, ಆ ಗಂಗಾಧರ ಅವನು ಈ ನರಸರ, ಈ ಅರ್ಜುನನ ಬಾಣಗಳು ಅನ್ನತಕ್ಕಂತಹ ಸಣ್ಣ ಹೊಳೆಯಲ್ಲಿ ಜಾರ್ತಾನೇನು, ಸಿಗಾಕೊಳ್ತೇನೇನು, ಆ ರೀತಿ ಆಯಿತು ಅಂತ. ಅಂದರೆ ಅರ್ಜುನನ ಬಾಣಗಳೆಲ್ಲವೂ ವ್ಯರ್ಥವಾಯಿತು, ಏನೂ ಆ ಸಮೀಪಕ್ಕೆ ಬರಲಿಲ್ಲ, ಅಲ್ಲ ಬಂದು ಬೀಳ್ತು ಅಂತ ನೋಡ್ತಾ ಇದ್ದಾರೆ. ಯಾರು? ಷಣ್ಮುಖ, ಗಣಪತಿ, ವೀರಭದ್ರ. ಈ ಕಡೆಯಿಂದ ಬಾಣ ಹೋಗ್ತಾನೆ ಇಲ್ಲ, ಬೇರೆ ಆಮದು ರಫ್ತಿಲ್ಲೇ ಇಲ್ಲ, ಬೇರೆ ಅವನು ಬಾಣ ಬಿಡ್ತಾ ಇದ್ದಾನೆ. ನಮ್ಮಪ್ಪ ಸುಮ್ಮನೆ ಇದ್ದಾನೆ, ಬೇರೆ ಕತ್ತರಿಸ್ತಾ ಇದ್ದಾನೆ ಅಷ್ಟೇ, ಏನೂ ಮಾಡ್ತಾ ಇಲ್ಲ. ಅವನ ಮೇಲೆ ಬಾಣ ಬಿಡ್ತಾ ಇಲ್ಲ, ಅವನು ಮಾತ್ರ ಮೇಲ್ ಬಾಣ ಬಿಡ್ತಾ ಇದ್ದಾನೆ. ಅದನ್ನ ನೋಡಿಬಿಟ್ಟು ಶುದ್ಧನಾಗಬಿಟ್ಟ ಯಾರು? ಹೇರಂಬ. ಕೆರಳಿದನು ಹೇರಂಬ, ಗುಹನಬ್ಬರಿಸಿದನು, ರೋಷದಲ್ಲಿ ಮಸಗಿತು ತರತರದವರ ವೀರಭದ್ರಾದ್ಯ ಕಿಲ ಭೂತಗಣ. ಹರನು ಕಂಡನೋ, ಹರನು ಕಂಡನೋ, ಇದೇನಿದೇ ನಚ್ಚರಿ ಧನಂಜಯನು ಯಮಗೆ ನೋರ್ಮಡಿ ಕರಹಿತವ ನಿಮ್ಮಿಂದ. ಈ ಧನಂಜಯನು ಯಮಗೆ ನೋರ್ಮಡಿ ಕರಹಿತವ ನಿಮ್ಮಿಂದ. ನೀವು ಗಜ ಭಜಿಸಬೇಡೆಂದ. ಕೋಪ ಬಂದುಬಿಡ್ತು. ಷಣ್ಮುಖನಿಗೆ ಕೋಪ ಬಂತು, ಗಣಪತಿ ಕೋಪ ಬಂತು, ವೀರಭದ್ರಾದಿ ಭೂತಗಣಗಳು ಎಲ್ಲರೂ ಕೂಡ ನಮ್ಮ ಸ್ವಾಮಿ ಮೇಲೆ, ನಮ್ಮ ಪ್ರಭುವಿನ ಮೇಲೆ ಬಾಣವನ್ನು ಬಿಡ್ತಾ ಇದ್ದಾರಲ್ಲ, ನುಗ್ಗ್ರ ಕೊಚ್ಚಾಕ್ರ, ಅವನು ತುಂಡು ಮಾಡ್ರ ಅಂತ ಹೇಳಿ ಎಲ್ಲ ಕೋಪ ಕೊಂಡ್ಕೊಂಡು ಅರ್ಜುನ್ ಹೊಡೆಯೋದಕ್ಕೆ ಎಲ್ಲ ಸಿದ್ಧರಾಗಿ ನುಗ್ಗು ಬಿಟ್ರಂತೆ. ಅದನ್ನು ನೋಡ್ದ ಪರಮೇಶ್ವರ, ನಿಲ್ರಿ ನಿಲ್ರಿ, ನಿಂತ್ಕೊಡ್ರಿ ಅಂತ ಹೇಳಿ ಅದನ್ನ ನಿಲ್ಲಿಸ್ಬಿಟ್ಟು, ಅವನ್ನೆಲ್ಲ ನಿಲ್ಲಿಸ್ಬಿಟ್ಟು ಏನು ಅಂತ ತಿಳ್ಕೊಂಡಿದ್ದಾರೆ, ಬಂದವನು ಯಾರು ಅಂತ ತಿಳ್ಕೊಂಡಿದ್ದಾರೆ. ನಿಮಗಿಂತ 100 ಪಟ್ಟು ಹೆಚ್ಚು ನನಗೆ ಪ್ರೀತಿ ಪಾತ್ರನಾದವನು ಅಂತ ಹೇಳ್ತಾ ಇದ್ದಾರೆ. ನಿಮಗಿಂತ ಧನಂಜಯನಿಗೆ 100 ಮಡಿ ಕರಹಿತವ ನಿಮ್ಮಿಂದ, ನಿಮಗಿಂತ ನಿಮ್ಮೆಲ್ಲರಿಗಿಂತ 100 ಪಟ್ಟು ಹೆಚ್ಚು ಪ್ರೀತಿ ಪಾತ್ರನಾಗಿರ್ತಕ್ಕಂಥ ಅವನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನು ಬಂದಿರ್ತಕ್ಕಂಥದ್ದು. ಏನೋ ನುಗ್ಗಿ ಬಿಡ್ತೀರಾ, ಅವನನ್ನು ಕೊಂದು ಬಿಡ್ತೀರಾ, ಅವನನ್ನು ಸಾಯಿಸಿ ಬಿಡ್ತೀರಾ, ಅವನು ತುಂಡು ಮಾಡಿಬಿಡ್ತೀರಾ, ಏನು ಅಂತ ತಿಳ್ಕೊಂಡಿದ್ದೀರಿ ನೀವು? ಹೇಳಿ ನೋಡಿ, ಮುಂದೆ ನಡೆಯತಕ್ಕಂಥ ತಮಾಷೆಯನ್ನು ನೋಡ್ರಿ, ಮುಂದೆ ನಡೆಯತಕ್ಕಂಥ ನಾಟಕವನ್ನು ನೋಡ್ರಿ. ಹಾಗೆ ಅಂತೇಳಿ ಸರಿ ಅವನು ಕೂಡ ಸಿದ್ಧನಾಗಿಬಿಟ್ಟು ಅರ್ಜುನ ಬಿಟ್ಟಿರ್ತಕ್ಕಂತಹ ಬಾಣಗಳೆಲ್ಲವನ್ನೂ ಕೂಡ ಬಿಡ್ತಾ ಇದ್ದಾನೆ, ಕತ್ತರಿಸ್ತಾ ಇದ್ದಾನೆ. ಈ ರೀತಿಯಾಗಿ ಆ ಇಬ್ಬರಲ್ಲಿ ಬಿಲ್ಲು ಬಾಣಗಳನ್ನು ಬಿಡ್ತಕ್ಕಂಥದ್ದು, ಇನ್ನು ಕತ್ತರಿಸ್ತಕ್ಕಂಥದ್ದು. ಜೊತೆಗೆ ಪರಶಿವ
ಅರ್ಜುನ ಮೇಲೆ ಬಾಣ ಬಿಡ್ತಾ ಇಲ್ಲ. ಅವನು ಏನೇನು ಬಾಣಗಳನ್ನು ದಿವ್ಯಾಸ್ತ್ರಗಳನ್ನು ಬಿಡ್ತಾ ಇದ್ದಾನೋ ಅವೆಲ್ಲವನ್ನು ಕೂಡ ಮುರಿತಾ ಇದ್ದಾನಂತೆ. ಆ ರೀತಿ ಯುದ್ಧ ನಡೀತಾ ಇದೆ. ಎನ್ನುತ್ತ ಕೊಂಡನು ಧನುವನು ಆ ಪಾರ್ಥನ ಶರೌಘವನೆಚ್ಚಡೆ ಈಶನ ಮೊನೆಗಣೆಯಲ ಕಾಡಿದವು ಬಾಡಿದವು ಬಳಿಸರಳು ತನಲಿ ಕಿವಿವರೆಗುಗಿದು ಪಡಹೋಗೆನುತ ಮಗುಳೆಚ್ಚನು ಧನಂಜಯನು ಇನಿತು ಶರವನು ಕಡೆದು ಮದನ ವಿರೋಧಿ ಮಗುಳೆಚ್ಚ ಆಮೇಲೆ ಪರಮೇಶ್ವರನು ಬಾಣವನ್ನ ತೆಗೆದುಕೊಂಡ. ಬಾಣಗಳಿಂದ ಬಿಟ್ಟು ಅರ್ಜುನನ ಎಷ್ಟು ಬಾಣಗಳನ್ನ ಬಿಟ್ಟರು ಅವನು ಅಕ್ಷಯ ಬತ್ತಳಿಕೆ ತಾನೆ. ಎಲ್ಲರ ಬತ್ತಳಿಕೆಗೆ ಏನು ಅಂದರೆ ಬಾಣ ಮುಗಿಯುತ್ತೆ, ಮತ್ ಬಾಣಗಳನ್ನು ತುಂಬಬೇಕು. ಆದರೆ ಅರ್ಜುನ್ದು ಅಗ್ನಿ ರಕ್ತವಾಗಿರ್ತಕ್ಕಂತಹ ಬತ್ತಳಿಕೆ, ಅದರಲ್ಲಿ ಬಾಣಗಳು ಯಾವಾಗಲೂ ತುಂಬೇ ಇರುತ್ತೆ, ಯಾವತ್ತೂ ಮುಗಿಯೋದೇ ಇಲ್ಲ, ಅಕ್ಷಯ ಕ್ಷಯವೇ ಆಗೋಲ್ಲ. ಹಾಗಾಗಿ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಒಂದ್ರ ಮೇಲೆ ಒಂದು ಸಾವಿರಾರು ಬಾಣಗಳನ್ನು ಬಿಟ್ಟರೆ ಅವೆಲ್ಲವನ್ನು ತುಂಡು ಮಾಡಿಬಿಟ್ಟಂತೆ. ಆ ಬಾಣಗಳ ಪಾಪ ಸ್ಥಿತಿ ಏನಾಯಿತು ಅಂದರೆ ಬಾಡಿದವು ಬಲಿಸರಳು. ಪಾಪ ಎಲ್ಲ ಬೇದ್ದು ತುಂಡಾಗಿ ಎಲ್ಲ ಕೆಳಗಡೆ ರಾಶಿ ಬಾಣಗಳ ರಾಶಿ ಬಿದ್ದು ಬಿಟ್ಟಿದೆಯಂತೆ. ಈ ರೀತಿ ಆಯಿತು. ಏನು ಹೇಳೋಣ, ಆ ರೀತಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಪರಮೇಶ್ವರನು ಕೂಡ ನೋಡ್ದ. ಅರ್ಜುನ ಮೊದಲಿಗೆ ಸಾಮಾನ್ಯ ಬೇಡ ಇರ್ಬೋದು, ಒಂದು ಏಟೆ ಬೀಳತ್ತೆ, ಹೆದರಿ ಬಿಟ್ಟು ನಡುಗೆ ಬಿಟ್ಟು ಸ್ವಾಮಿ ತಪ್ಪಾಯ್ತು ಸ್ವಾಮಿ, ಆಯ್ತು ಸ್ವಾಮಿ ನೀವೇ ಇಟ್ಕೊಳ್ಳಿ ಕೇಳ್ಕೊಳ್ತಾನೇನು ಮಾಡ್ಕೊಂಡಿದ್ದ. ಈ ರೀತಿಯಾಗಿಬಿಟ್ಟು ತಾನು ದಿವ್ಯಾಸ್ತ್ರಗಳು ಸಾಮಾನ್ಯವಾಗಿರ್ತಕ್ಕಂಥ ಅಸ್ತ್ರಗಳೇನೋ ಅವನನ್ನು ಬಿಟ್ಟರೂ ಕೂಡ ಎಲ್ಲವನ್ನು ಕತ್ತರಿಸೋದನ್ನು ನೋಡಿಬಿಟ್ಟು ಹೊಗಳ್ತಾ ಇದ್ದಾನಂತೆ ಅರ್ಜುನ. ಶಬಾಸ್ ಶಬಾಸ್ ಕಣ ಕಿರಾತ, ಒಪ್ಪದೆ ಕಣ, ಭಲೆ ಭಲೆ ಅಂತ ಹೇಳ್ಬಿಟ್ಟು, ಎಲೆ ಕಿರಾತ, ಕಿರಾತರಲ್ಲಿ ನೀನು ಅಗ್ರಗಣ್ಯ. ಎಲೆ ಕಿರಾತ ಕಿರಾತರೊಳಗಗ್ಗಳೆಯನಹೆಯೋ ದೇವದಾನವರೊಳಗೆ ಸೈರಿಸಿ ನಿಲುವನು ಅವನು ನಮ್ಮ ವಿಲಗದಲ್ಲಿ. ಅಳುಕದಿರು ಕಲಿಯಾಗು ಅಳುಕದಿರು ಕಲಿಯಾಗೆನುತ ತುದಿ ಹಿಳುಕ ಮಂತ್ರಿಸಿ ದಿವ್ಯ ಬಾಣಾವಳಿಗಳಲ್ಲಿ ಬಾಳೆಂದು ಮೌಳಿಯನು ಎಚ್ಚನ ಪಾರ್ಥ. ಒಪ್ಪದೆ ಕಣೋ, ಭಲೆ ಶಬಾಷ್ ಅಂತ ಹೇಳ್ತಾ ಇದ್ದಾನೆ ಕಿರಾತ. ಭಲೆ 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 ಕಿರಾತರಲ್ಲಿ ಅಗ್ರಗಣ್ಯ ಕಣ ನೀನು. ನಮ್ಮ ಮುಂದೆ ನಿಂತ್ಕೊಂಡು ಇಷ್ಟೊತ್ತು ಯುದ್ಧ ಮಾಡಿದೆಯಲ್ಲ, ಅದಕ್ಕೆ ಕೊಡಬೇಕು, ನನಗೆ ಪಾರಿತೋಷಿಕ ಕೊಡಬೇಕು. ದೇವದಾನವರು ನನ್ನ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಂತಹದರಲ್ಲಿ ನನ್ನ ಮುಂದೆ ನಿಂತುಕೊಂಡು ಇಷ್ಟು ಹೊತ್ತು ಯುದ್ಧ ಮಾಡಿದೆಯಲ್ಲ, ಶಬಾಷ್ ಹೈಟ್ ಕಣ, ಭಲೆ ಮೆಚ್ಚಲೆ ಕಣ ನಿನ್ನ ಪರಾಕ್ರಮಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ಅರ್ಜುನ ತೆಗೆದುಕೊಂಡ ಆಗ್ನೇಯಾಸ್ತ್ರವನ್ನು ತೆಗೆದುಕೊಂಡ. ಆಗ್ನೇಯಾಸ್ತ್ರವನ್ನು ಮಂತ್ರಿಸಬಿಟ್ಟು ಆಗ್ನೇಯಾಸ್ತ್ರವನ್ನು ಬಿಟ್ಟ. ಪರಮೇಶ್ವರ ಏನು ಮಾಡ್ದ? ಪರಮೇಶ್ವರನ ಮೂರನೇ ಕಣ್ಣು ಎಲ್ಲಿದೆ? ಹಣೆಯಲ್ಲಿದೆ. ಅದೆಲ್ಲವನ್ನು ಮುಚ್ಕೊಂಡ್ಬಿಟ್ಟಿದ್ದಾನೆ. ಸ್ವಲ್ಪ ಜಾಸ್ತಿ ವಿಭೂತಿ ಬಳಿದು ಏನೇನೋ ಪತ್ರಗಳನ್ನು ಎಲ್ಲ ಚಿಗರಿ ಎಲೆಗಳನ್ನೆಲ್ಲ ಹಾಕ್ಕೊಂಡು ಏನೂ ಕಾಣದೇ ಇರೋ ಹಾಗೆ ಬೇಡ್ರ ಬೇಸವನ್ನು ಹಾಕ್ಕೊಂಡು ಮುಂದೆ ಬಿಟ್ಟಿದ್ದಾನೆ. ಆ ಹಸಿರು ಚಲ್ಲನವನ್ನು ಹಾಕ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಹಾಕ್ಕೊಂಡ್ಬಿಟ್ಟು ಎಲ್ಲವನ್ನು ಮರೆ ಮಾಡಿಬಿಟ್ಟಿದ್ದಾನೆ. ಚಂದ್ರನನ್ನು ಮರೆ ಮಾಡಿದ್ದಾನೆ, ಗಂಗೆಯನ್ನು ಮರೆ ಮಾಡಿದ್ದಾನೆ, ಎಲ್ಲವನ್ನು ಮರೆ ಮಾಡ್ಕೊಂಡಿದ್ದಾನೆ. ಹಾಗೆ ಮೂರನೇ ಕಣ್ಣು ಅಲ್ಲಿದೆಯಲ್ಲ ಅದನ್ನು ಮರೆ ಮಾಡಿದ್ದಾನೆ. ಇವನು ಆಗ್ನೇಯಾಸ್ತ್ರವನ್ನು ಬಿಟ್ಟೋಣ, ಸ್ವಲ್ಪ ಮೂರನೇ ಕಣ್ಣನ್ನು ಹಿಂಗೆ ತೆಗೆದುಬಿಟ್ಟನಂತೆ. ಅಲ್ಲೇ ಏನಿದು ಅಗ್ನಿ, ಇವನಿಗೆ ಬಿಟ್ಟಿರ್ತಕ್ಕಂತಹ ಆಗ್ನೇಯಾಸ್ತ್ರ ಆ ಅಗ್ನಿ ಒಳಗೆ ಸೇರ್ಕೊಂಡ್ಬಿಡ್ತು. ಆಮೇಲೆ ನೋಡ್ದ ಅರ್ಜುನ ವಾಯುವ್ಯಾಸ್ತ್ರವನ್ನು ಬಿಟ್ಟ. ವಾಯುವ್ಯಾಸ್ತ್ರವನ್ನು ಬಿಟ್ಟೋಣ, ಇವನು ಏನು ಮಾಡ್ದ? ಕೊಡಲಿಗೆ ಹಾವು ಸುತ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದು ರೀತಿ ಕಾಣದೇ ಇರೋ ಹಾಗೆ ಮಾಡ್ಕೊಂಡಿದ್ದ. ಮೆಲ್ಲಿಗೆ ಹಾವಿನ ಹೆಡೆನ ಹಾಗೆ ಎಳ್ಕೊಂಬಿಡು, ನಿನ್ನ ಆಹಾರ ಬರ್ತಾ ಇದೆ, ಗಾಳಿ ತಾನೆ,
ಸರ್ಪದ ಆಹಾರ ಗಾಳಿ, ಹಾಗಾಗಿ ಸ್ವಲ್ಪ ಬಾಯಿ ತೆರಿ, ಎಲ್ಲ ನುಂಗುಬಿಡು ಅಂದ. ಆ ಹಾವು ಅಂತೂ ಆ ವಾಯುವ್ಯಾಸವನ್ನೆಲ್ಲ ನುಂಗುಬಿಡ್ತು. ವಾಯುವ್ಯಾಸ ಹೀಗೆ ವಿಫಲವಾಯಿತು. ಆಮೇಲೆ ವಾರುಣಾಸ್ತ್ರವನ್ನು ಬಿಟ್ಟ ಅರ್ಜುನ. ಏನು ಭಾರಿ ಮಳೆ, ನುಗ್ಗಿ ಬರ್ತಾ ಇದ್ದಂತೆ ಮಳೆ ಕೊಚ್ಕೊಂಡು ಹೋಗಬೇಕು. ಆ ಕಿರಾತನನ್ನ ಆ ರೀತಿಯಲ್ಲಿ ಆ ಮಳೆಯನ್ನು ಸುರಿಸ್ತಾ ಬರ್ತಾ ಇದ್ದಂತೆ ಆ ವಾರುಣಾಸ್ತ್ರ. ಹಾಗೇನು ಮಾಡಿಬಿಟ್ಟ, ತಲೆಯಲ್ಲಿ ಗಂಗಾಧರ ತಾನೆ, ಆ ಗಂಗೆ ನೋಡು ಸ್ವಲ್ಪ ತೆಗೆಕೋ, ಎಲ್ಲ ಇವನ್ನ ವಾರುಣಾಸ್ತ್ರವನ್ನ ಅಪೋಷಣ ಮಾಡಿಬಿಡು ಹಾಗೆ ಅಂತೇಳಿ ಹೇಳೋಣ. ಅದೇ ರೀತಿ ಆ ಗಂಗೆ ಒಳಗೆ ಸೇರಿಬಿಡ್ತು ಆ ವಾರುಣಾಸ್ತ್ರ. ಈ ರೀತಿ ಯಾವ್ಯಾವ ಮಂತ್ರಾಸ್ತ್ರಗಳನ್ನು ಬಿಟ್ಟರೂ ಕೂಡ ಅವೆಲ್ಲವನ್ನು ಹರ ನುಂಗಿದ. ದಿವ್ಯಾಸ್ತ್ರಗಳನ್ನು ಬಿಟ್ಟರೆ ಅವುಗಳನ್ನು ಕತ್ತರಿಸಿದ. ಏನು ಹೇಳೋಣ, ಕಥೆಯನ್ನು ಹೇಳ್ತಾ ಇದ್ದಾರೆ. ಯಾರು? ವೈಶಂಪಾಯನರು ಜನಮೇಜಯನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಲ್ಲ ಏನಪ್ಪ ನಿಮ್ಮ ಕ್ಷಾತ್ರ ತಾಮಸ, ಅದೇನು ದುರಭಿಮಾನ ನಿಮಗೆ? ಆ ಕ್ಷಾತ್ರ ತಾಮಸ ನಿಮಗೆ ಹೋಗೋದೇ ಇಲ್ವಲ್ಲಪ್ಪ. ಅಲ್ಲ ಅಷ್ಟು ತಿಳುವಳಿಕೆ ಬೇಡವೆ ಹಾಗೆ ಅಂತೇಳಿ ಕಥೆಯನ್ನು ಹೇಳ್ತಾ ಇದ್ದಾರೆ ವೈಶಂಪಾಯನರು ಜನಮೇಜಯನಿಗೆ. ಅಲ್ಲಪ್ಪ ಅಷ್ಟು ಮಂತ್ರಾಸ್ತ್ರವನ್ನು ಬಿಟ್ಟರೆ